ದೇವಸ್ಥಾನಗಳಿಗೆ ಎದುರಾಗಿರುವಂತ ಇದೊಂದು ಸಮಸ್ಯೆ ಇದೆಯಲ್ಲ, ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗದೆ ಪ್ರಸಾದ ಕೂಡ ಕೊಡದೆ ದೇವಸ್ಥಾನಗಳಲ್ಲಿ ಈಗ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಖುದ್ದಾಗಿ ಭಕ್ತರು ಮಾತಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಬನಶಂಕರಿ ದೇವಾಲಯದಲ್ಲಿ ಇಲ್ಲಿ ತನಕ 365 ದಿನಗಳ ಕಾಲ ಪ್ರಸಾದವನ್ನ ಭಕ್ತರಿಗೆ ನೀಡಲಾಗ್ತಾ ಇತ್ತು. ಇದೀಗ ಎಲ್ಪಿಜಿ ಸಿಲಿಂಡರ್ ಅಭಾವದ ಬೆನ್ನಲ್ಲೇ ಒಂದು ಹೊತ್ತಿನ ಪ್ರಸಾದವನ್ನ ಕೊಡೋದಕ್ಕೆ ದೇವಸ್ಥಾನದ ಆಡಳಿತದಿಂದ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ನೀವು ನೋಡಬಹುದು, ಈ ಒಂದು ಜಾಗದಲ್ಲಿ ಬೇರೆ ಬೇರೆ ಭಾಗಗಳಿಂದ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನ ಪಡೆದು ನಂತರ ಪ್ರಸಾದವನ್ನ ಸ್ವೀಕರಿಸಿ ಹೋಗ್ತಾ ಇದ್ರು. ಎಲ್ಲೊಂದ್ ಕಡೆ ಅದು ಮನಸ್ಸಿಗೆ ತೃಪ್ತಿಯನ್ನ ಕೊಡ್ತಾ ಇತ್ತು. ಇದೀಗ ಆ ಪ್ರಸಾದವನ್ನ ಏಕಾಏಕಿ ನಿಲ್ಲಿಸುವಂತದ್ರ ಬಗ್ಗೆ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಾ? ನಾವು 30 ವರ್ಷದಿಂದ ಬರ್ತಾ ಇದೀವಿ. ಇಲ್ಲಿ ಜಯನಗರ 9th ಬ್ಲಾಕ್ ಇಂದ ಬರ್ತಾ ಇದೀವಿ. ಈಗ ಪ್ರಸಾದವನ್ನ ನಿಲ್ಸೋದಕ್ಕೆ ಅಂದ್ರೆ ಒಂದು ಟೈಮ್ ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಏನ್ ಹೇಳ್ತೀರಾ? ಅಂದ್ರೆ ಎಲ್ಪಿಜಿ ಸಿಲಿಂಡರ್ ಅಭಾವ ಇರೋದ್ರಿಂದ ಸಮಸ್ಯೆ. ಏನ್ ಹೇಳ್ಬೇಕಂತ, ದರ್ಶನ ಆದ್ರೆ ಸಾಕು, ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಕೆಲವರು ದರ್ಶನ ಆದ್ರೆ ಸಾಕು, ಪ್ರಸಾದದ್ದು ನಮಗೆ ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇವ್ರನ್ನ ಕೇಳೋಣ. ಮೇಡಮ್, 2 ಹೊತ್ತು ಪ್ರಸಾದವನ್ನು ಕೊಡ್ತಾ ಇದ್ರು, ಈಗ 1 ಹೊತ್ತು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಏನ್ ಹೇಳ್ತೀರಾ? ಅದೆಲ್ಲ ಗೊತ್ತಿಲ್ಲ ಮೇಡಮ್ ನನಗೆ. ನಾವು ಯಾವಾಗಲೂ ಒಂದು ವೀಕ್ಲಿಗೆ ಒಂದೇ ಬರ್ತೀವಿ ಅಷ್ಟೇ. ಹೌದು, ತಿಂತೀವಿ. ಅದು ಗೊತ್ತಿಲ್ಲ ಮೇಡಮ್ ನನಗೆ. ನಿಲ್ಲಿಸೋದು ಗೊತ್ತಿಲ್ಲ ನನಗೆ. ಜನ ಭಕ್ತರು ಬರ್ತಾರ, ಪ್ರಸಾದ ಕೊಟ್ರೆ ಒಳ್ಳೇದಲ್ಲ, ಅವ್ರಿಗಿನ ಸ್ವಲ್ಪ ಸಮಾಧಾನ. ಭಕ್ತಿ ದೇವ್ರು ನೋಡ್ಲಕ್ ಬಂದಿರ್ತಾರ, ಒಂದ್ ಪ್ರಸಾದ ಕೊಟ್ರೆ ದೇವ್ರ ಪ್ರಸಾದ ಸಿಕ್ಕಿತಪ್ಪ ಅಂತ ಅವ್ರಿಗೆ ಸಮಾಧಾನ ಇರ್ತದ. ಎಲ್ಲ ಬೇರೆ ಬೇರೆ ಊರ್ ಕಡ್ಲಿಸಿಂದ ಬರ್ತಾರ ತಾಯಿ ದರ್ಶನ ಮಾಡ್ಲಕ್ಕ. ಕೊಟ್ರೆ ಒಳ್ಳೇದಲ್ಲ, ಕೊಡ್ಬೇಕಂತ ನಾವು ಇವಾಗ ಇಲ್ಲಿ ಬಂದ್ 4 ವರ್ಷ ಆಯ್ತು. ನಾವು ಇದು ಕೆಂಗೇರಿಗೆ ಇರೋದು, ರಾಮಳ್ಳಿ ಹತ್ರ. ನಾವು ಅಮಾಸೆ ಅಷ್ಟೇ ಬರೋದು. ಯಾವಾಗನೊಂದ್ಸಾರಿ ಸೈಡ್ ಬಂದ್ರೆ ಬಂದ್ ಹೋಗ್ತೀವಿ ಅಷ್ಟೇ, ಮತ್ತೆ ಬೇಗ ಬೇಗ ಏನ್ ಬರೋದಿಲ್ಲ. ಆದ್ರೂ ಭಕ್ತರಿಗೆ ಪ್ರಸಾದ ಸಿಕ್ಕರೇನೆ ಒಳ್ಳೇದಲ್ಲ ಅಂತ ನಮ್ಮದು ಅಭಿಪ್ರಾಯ. ಮತ್ತೇನೆ. ನಮ್ಮ ಹೆಸರು ಬಸಮ್ಮ. ಸೊ ಬಸಮ್ಮ ಅವರು ಚೆನ್ನಾಗಿ ಹೇಳ್ತಾ ಇದ್ರು. ಅಂದ್ರೆ ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ ಭಕ್ತರು, ಅಂತವರಿಗೆ ಪ್ರಸಾದದ ವ್ಯವಸ್ಥೆನ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಧುಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇವಸ್ಥಾನಗಳಿಗೆ ಎದುರಾಗಿರುವಂತ ಇದೊಂದು ಸಮಸ್ಯೆ ಇದೆಯಲ್ಲ, ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗದೆ ಪ್ರಸಾದ ಕೂಡ ಕೊಡದೆ ದೇವಸ್ಥಾನಗಳಲ್ಲಿ ಈಗ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಖುದ್ದಾಗಿ ಭಕ್ತರು ಮಾತಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಬನಶಂಕರಿ ದೇವಾಲಯದಲ್ಲಿ ಇಲ್ಲಿ ತನಕ 365 ದಿನಗಳ ಕಾಲ ಪ್ರಸಾದವನ್ನ ಭಕ್ತರಿಗೆ ನೀಡಲಾಗ್ತಾ ಇತ್ತು. ಇದೀಗ ಎಲ್ಪಿಜಿ ಸಿಲಿಂಡರ್ ಅಭಾವದ ಬೆನ್ನಲ್ಲೇ ಒಂದು ಹೊತ್ತಿನ ಪ್ರಸಾದವನ್ನ ಕೊಡೋದಕ್ಕೆ ದೇವಸ್ಥಾನದ ಆಡಳಿತದಿಂದ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ನೀವು ನೋಡಬಹುದು, ಈ ಒಂದು ಜಾಗದಲ್ಲಿ ಬೇರೆ ಬೇರೆ ಭಾಗಗಳಿಂದ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನ ಪಡೆದು ನಂತರ ಪ್ರಸಾದವನ್ನ ಸ್ವೀಕರಿಸಿ ಹೋಗ್ತಾ ಇದ್ರು. ಎಲ್ಲೊಂದ್ ಕಡೆ ಅದು ಮನಸ್ಸಿಗೆ ತೃಪ್ತಿಯನ್ನ ಕೊಡ್ತಾ ಇತ್ತು. ಇದೀಗ ಆ ಪ್ರಸಾದವನ್ನ ಏಕಾಏಕಿ ನಿಲ್ಲಿಸುವಂತದ್ರ ಬಗ್ಗೆ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಾ? ನಾವು 30 ವರ್ಷದಿಂದ ಬರ್ತಾ ಇದೀವಿ. ಇಲ್ಲಿ ಜಯನಗರ 9th ಬ್ಲಾಕ್ ಇಂದ ಬರ್ತಾ ಇದೀವಿ. ಈಗ ಪ್ರಸಾದವನ್ನ ನಿಲ್ಸೋದಕ್ಕೆ ಅಂದ್ರೆ ಒಂದು ಟೈಮ್ ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಏನ್ ಹೇಳ್ತೀರಾ? ಅಂದ್ರೆ ಎಲ್ಪಿಜಿ ಸಿಲಿಂಡರ್ ಅಭಾವ ಇರೋದ್ರಿಂದ ಸಮಸ್ಯೆ. ಏನ್ ಹೇಳ್ಬೇಕಂತ, ದರ್ಶನ ಆದ್ರೆ ಸಾಕು, ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಕೆಲವರು ದರ್ಶನ ಆದ್ರೆ ಸಾಕು, ಪ್ರಸಾದದ್ದು ನಮಗೆ ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇವ್ರನ್ನ ಕೇಳೋಣ. ಮೇಡಮ್, 2 ಹೊತ್ತು ಪ್ರಸಾದವನ್ನು ಕೊಡ್ತಾ ಇದ್ರು, ಈಗ 1 ಹೊತ್ತು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಏನ್ ಹೇಳ್ತೀರಾ? ಅದೆಲ್ಲ ಗೊತ್ತಿಲ್ಲ ಮೇಡಮ್ ನನಗೆ. ನಾವು ಯಾವಾಗಲೂ ಒಂದು ವೀಕ್ಲಿಗೆ ಒಂದೇ ಬರ್ತೀವಿ ಅಷ್ಟೇ. ಹೌದು, ತಿಂತೀವಿ. ಅದು ಗೊತ್ತಿಲ್ಲ ಮೇಡಮ್ ನನಗೆ. ನಿಲ್ಲಿಸೋದು ಗೊತ್ತಿಲ್ಲ ನನಗೆ. ಜನ ಭಕ್ತರು ಬರ್ತಾರ, ಪ್ರಸಾದ ಕೊಟ್ರೆ ಒಳ್ಳೇದಲ್ಲ, ಅವ್ರಿಗಿನ ಸ್ವಲ್ಪ ಸಮಾಧಾನ. ಭಕ್ತಿ ದೇವ್ರು ನೋಡ್ಲಕ್ ಬಂದಿರ್ತಾರ, ಒಂದ್ ಪ್ರಸಾದ ಕೊಟ್ರೆ ದೇವ್ರ ಪ್ರಸಾದ ಸಿಕ್ಕಿತಪ್ಪ ಅಂತ ಅವ್ರಿಗೆ ಸಮಾಧಾನ ಇರ್ತದ. ಎಲ್ಲ ಬೇರೆ ಬೇರೆ ಊರ್ ಕಡ್ಲಿಸಿಂದ ಬರ್ತಾರ ತಾಯಿ ದರ್ಶನ ಮಾಡ್ಲಕ್ಕ. ಕೊಟ್ರೆ ಒಳ್ಳೇದಲ್ಲ, ಕೊಡ್ಬೇಕಂತ ನಾವು ಇವಾಗ ಇಲ್ಲಿ ಬಂದ್ 4 ವರ್ಷ ಆಯ್ತು. ನಾವು ಇದು ಕೆಂಗೇರಿಗೆ ಇರೋದು, ರಾಮಳ್ಳಿ ಹತ್ರ. ನಾವು ಅಮಾಸೆ ಅಷ್ಟೇ ಬರೋದು. ಯಾವಾಗನೊಂದ್ಸಾರಿ ಸೈಡ್ ಬಂದ್ರೆ ಬಂದ್ ಹೋಗ್ತೀವಿ ಅಷ್ಟೇ, ಮತ್ತೆ ಬೇಗ ಬೇಗ ಏನ್ ಬರೋದಿಲ್ಲ. ಆದ್ರೂ ಭಕ್ತರಿಗೆ ಪ್ರಸಾದ ಸಿಕ್ಕರೇನೆ ಒಳ್ಳೇದಲ್ಲ ಅಂತ ನಮ್ಮದು ಅಭಿಪ್ರಾಯ. ಮತ್ತೇನೆ. ನಮ್ಮ ಹೆಸರು ಬಸಮ್ಮ. ಸೊ ಬಸಮ್ಮ ಅವರು ಚೆನ್ನಾಗಿ ಹೇಳ್ತಾ ಇದ್ರು. ಅಂದ್ರೆ ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ ಭಕ್ತರು, ಅಂತವರಿಗೆ ಪ್ರಸಾದದ ವ್ಯವಸ್ಥೆನ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಧುಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇವಸ್ಥಾನಗಳಿಗೆ ಎದುರಾಗಿರುವಂತ ಇದೊಂದು ಸಮಸ್ಯೆ ಇದೆಯಲ್ಲ, ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗದೆ ಪ್ರಸಾದ ಕೂಡ ಕೊಡದೆ ದೇವಸ್ಥಾನಗಳಲ್ಲಿ ಈಗ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಖುದ್ದಾಗಿ ಭಕ್ತರು ಮಾತಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ.
ಬನಶಂಕರಿ ದೇವಾಲಯದಲ್ಲಿ ಇಲ್ಲಿ ತನಕ 365 ದಿನಗಳ ಕಾಲ ಪ್ರಸಾದವನ್ನ ಭಕ್ತರಿಗೆ ನೀಡಲಾಗ್ತಾ ಇತ್ತು. ಇದೀಗ ಎಲ್ಪಿಜಿ ಸಿಲಿಂಡರ್ ಅಭಾವದ ಬೆನ್ನಲ್ಲೇ ಒಂದು ಹೊತ್ತಿನ ಪ್ರಸಾದವನ್ನ ಕೊಡೋದಕ್ಕೆ ದೇವಸ್ಥಾನದ ಆಡಳಿತದಿಂದ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ನೀವು ನೋಡಬಹುದು, ಈ ಒಂದು ಜಾಗದಲ್ಲಿ ಬೇರೆ ಬೇರೆ ಭಾಗಗಳಿಂದ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನ ಪಡೆದು ನಂತರ ಪ್ರಸಾದವನ್ನ ಸ್ವೀಕರಿಸಿ ಹೋಗ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಅದು ಮನಸ್ಸಿಗೆ ತೃಪ್ತಿಯನ್ನ ಕೊಡ್ತಾ ಇತ್ತು. ಇದೀಗ ಆ ಪ್ರಸಾದವನ್ನ ಏಕಾಏಕಿ ನಿಲ್ಲಿಸುವಂತದ್ರ ಬಗ್ಗೆ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಾ? ನಾವು 30 ವರ್ಷದಿಂದ ಬರ್ತಾ ಇದೀವಿ. ಇಲ್ಲಿ ಜಯನಗರ 9th ಬ್ಲಾಕ್ ಇಂದ ಬರ್ತಾ ಇದೀವಿ. ಈಗ ಪ್ರಸಾದವನ್ನ ನಿಲ್ಲಿಸೋದಕ್ಕೆ ಅಂದ್ರೆ ಒಂದು ಟೈಮ್ ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಏನ್ ಹೇಳ್ತೀರಾ? ಅಂದ್ರೆ ಎಲ್ಪಿಜಿ ಸಿಲಿಂಡರ್ ಅಭಾವ ಇರೋದ್ರಿಂದ ಸಮಸ್ಯೆ. ಏನ್ ಹೇಳ್ಬೇಕಂತ, ದರ್ಶನ ಆದ್ರೆ ಸಾಕು, ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಕೆಲವರು ದರ್ಶನ ಆದ್ರೆ ಸಾಕು, ಪ್ರಸಾದದ್ದು ನಮಗೆ ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇವ್ರನ್ನ ಕೇಳೋಣ. ಮೇಡಮ್, 2 ಹೊತ್ತು ಪ್ರಸಾದವನ್ನು ಕೊಡ್ತಾ ಇದ್ರು, ಈಗ 1 ಹೊತ್ತು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಏನ್ ಹೇಳ್ತೀರಾ? ಅದೆಲ್ಲ ಗೊತ್ತಿಲ್ಲ ಮೇಡಮ್ ನನಗೆ. ನಾವು ಯಾವಾಗ್ಲೂ ಒಂದ್ ವೀಕ್ಲಿಗೆ ಒಂದೇ ಬರ್ತೀವಿ ಅಷ್ಟೇ. ಹೌದು, ತಿಂತೀವಿ. ಅದು ಗೊತ್ತಿಲ್ಲ ಮೇಡಮ್ ನನಗೆ. ನಿಲ್ಲಿಸೋದು ಗೊತ್ತಿಲ್ಲ ನನಗೆ. ಜನ ಭಕ್ತರು ಬರ್ತಾರ, ಪ್ರಸಾದ ಕೊಟ್ರೆ ಒಳ್ಳೇದಲ್ಲ, ಅವ್ರಿಗಿನ ಸ್ವಲ್ಪ ಸಮಾಧಾನ. ಭಕ್ತಿ ದೇವ್ರ ನೋಡ್ಲಕ್ ಬಂದಿರ್ತಾರ, ಒಂದ್ ಪ್ರಸಾದ ಕೊಟ್ರೆ ದೇವ್ರ ಪ್ರಸಾದ ಸಿಕ್ಕಿತಪ್ಪ ಅಂತ ಅವ್ರಿಗೆ ಸಮಾಧಾನ ಇರ್ತದ. ಎಲ್ಲ ಬೇರೆ ಬೇರೆ ಊರ್ ಕಡ್ಲಿಸಿಂದ ಬರ್ತಾರ ತಾಯಿ ದರ್ಶನ ಮಾಡ್ಲಕ್ಕ. ಕೊಟ್ರೆ ಒಳ್ಳೇದಲ್ಲ, ಕೊಡ್ಬೇಕಂತ ನಾವು ಇವಾಗ ಇಲ್ಲಿ ಬಂದ್ 4 ವರ್ಷ ಆಯ್ತು. ನಾವು ಇದು ಕೆಂಗೇರಿಗಿರೋದು, ರಾಮಳ್ಳಿ ಹತ್ರ. ನಾವು ಅಮಾಸೆ ಅಷ್ಟೇ ಬರೋದು. ಯಾವಾಗ ಒಂದ್ಸಾರಿ ಸೈಡ್ ಬಂದ್ರೆ ಬಂದು ಹೋಗ್ತೀವಿ ಅಷ್ಟೇ, ಮತ್ತೆ ಬೇಗ ಬೇಗ ಏನ್ ಬರೋದಿಲ್ಲ. ಆದ್ರೂ ಭಕ್ತರಿಗೆ ಪ್ರಸಾದ ಸಿಕ್ಕರೇನೆ ಒಳ್ಳೇದಲ್ಲ ಅಂತ ನಮ್ಮದು ಅಭಿಪ್ರಾಯ. ಮತ್ತೇನೆ. ನಮ್ಮ ಹೆಸರು ಬಸಮ್ಮ. ಸೊ ಬಸಮ್ಮ ಅವರು ಚೆನ್ನಾಗಿ ಹೇಳ್ತಾ ಇದ್ರು, ಅಂದ್ರೆ ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ ಭಕ್ತರು, ಅಂತವರಿಗೆ ಪ್ರಸಾದದ ವ್ಯವಸ್ಥೆನ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಧುಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇವಸ್ಥಾನಗಳಿಗೆ ಎದುರಾಗಿರುವಂತ ಇದೊಂದು ಸಮಸ್ಯೆ ಇದೆಯಲ್ಲ, ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗದೆ ಪ್ರಸಾದ ಕೂಡ ಕೊಡದೆ ದೇವಸ್ಥಾನಗಳಲ್ಲಿ ಈಗ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಖುದ್ದಾಗಿ ಭಕ್ತರು ಮಾತಾಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಬನಶಂಕರಿ ದೇವಾಲಯದಲ್ಲಿ ಇಲ್ಲಿ ತನಕ 365 ದಿನಗಳ ಕಾಲ ಪ್ರಸಾದವನ್ನ ಭಕ್ತರಿಗೆ ನೀಡಲಾಗ್ತಾ ಇತ್ತು. ಇದೀಗ ಎಲ್ಪಿಜಿ ಸಿಲಿಂಡರ್ ಅಭಾವದ ಬೆನ್ನಲ್ಲೇ ಒಂದು ಹೊತ್ತಿನ ಪ್ರಸಾದವನ್ನ ಕೊಡೋದಕ್ಕೆ ದೇವಸ್ಥಾನದ ಆಡಳಿತದಿಂದ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ನೀವು ನೋಡಬಹುದು, ಈ ಒಂದು ಜಾಗದಲ್ಲಿ ಬೇರೆ ಬೇರೆ ಭಾಗಗಳಿಂದ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನ ಪಡೆದು ನಂತರ ಪ್ರಸಾದವನ್ನ ಸ್ವೀಕರಿಸಿ ಹೋಗ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಅದು ಮನಸ್ಸಿಗೆ ತೃಪ್ತಿಯನ್ನ ಕೊಡ್ತಾ ಇತ್ತು. ಇದೀಗ ಆ ಪ್ರಸಾದವನ್ನ ಏಕಾಏಕಿ ನಿಲ್ಲಿಸುವಂತದ್ರ ಬಗ್ಗೆ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಾ? ನಾವು 30 ವರ್ಷದಿಂದ ಬರ್ತಾ ಇದೀವಿ. ಇಲ್ಲಿ ಜಯನಗರ 9th ಬ್ಲಾಕ್ ಇಂದ ಬರ್ತಾ ಇದೀವಿ. ಈಗ ಪ್ರಸಾದವನ್ನ ನಿಲ್ಲಿಸೋದಕ್ಕೆ ಅಂದ್ರೆ ಒಂದು ಟೈಮ್ ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಏನ್ ಹೇಳ್ತೀರಾ? ಅಂದ್ರೆ ಎಲ್ಪಿಜಿ ಸಿಲಿಂಡರ್ ಅಭಾವ ಇರೋದ್ರಿಂದ ಸಮಸ್ಯೆ. ಏನ್ ಹೇಳ್ಬೇಕಂತ, ದರ್ಶನ ಆದ್ರೆ ಸಾಕು, ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಕೆಲವರು ದರ್ಶನ ಆದ್ರೆ ಸಾಕು, ಪ್ರಸಾದದ್ದು ನಮಗೆ ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇವ್ರನ್ನ ಕೇಳೋಣ. ಮೇಡಮ್, 2 ಹೊತ್ತು ಪ್ರಸಾದವನ್ನು ಕೊಡ್ತಾ ಇದ್ರು, ಈಗ 1 ಹೊತ್ತು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಏನ್ ಹೇಳ್ತೀರಾ? ಅದೆಲ್ಲ ಗೊತ್ತಿಲ್ಲ ಮೇಡಮ್ ನನಗೆ. ನಾವು ಯಾವಾಗ್ಲೂ ಒಂದ್ ವೀಕ್ಲಿಗೆ ಒಂದೇ ಬರ್ತೀವಿ ಅಷ್ಟೇ. ಹೌದು, ತಿಂತೀವಿ. ಅದು ಗೊತ್ತಿಲ್ಲ ಮೇಡಮ್ ನನಗೆ. ನಿಲ್ಲಿಸೋದು ಗೊತ್ತಿಲ್ಲ ನನಗೆ. ಜನ ಭಕ್ತರು ಬರ್ತಾರ, ಪ್ರಸಾದ ಕೊಟ್ರೆ ಒಳ್ಳೇದಲ್ಲ, ಅವ್ರಿಗಿನ ಸ್ವಲ್ಪ ಸಮಾಧಾನ. ಭಕ್ತಿ ದೇವ್ರ ನೋಡ್ಲಕ್ ಬಂದಿರ್ತಾರ, ಒಂದ್ ಪ್ರಸಾದ ಕೊಟ್ರೆ ದೇವ್ರ ಪ್ರಸಾದ ಸಿಕ್ಕಿತಪ್ಪ ಅಂತ ಅವ್ರಿಗೆ ಸಮಾಧಾನ ಇರ್ತದ. ಎಲ್ಲ ಬೇರೆ ಬೇರೆ ಊರ್ ಕಡ್ಲಿಸಿಂದ ಬರ್ತಾರ ತಾಯಿ ದರ್ಶನ ಮಾಡ್ಲಕ್ಕ. ಕೊಟ್ರೆ ಒಳ್ಳೇದಲ್ಲ, ಕೊಡ್ಬೇಕಂತ ನಾವು ಇವಾಗ ಇಲ್ಲಿ ಬಂದ್ 4 ವರ್ಷ ಆಯ್ತು. ನಾವು ಇದು ಕೆಂಗೇರಿಗಿರೋದು, ರಾಮಳ್ಳಿ ಹತ್ರ. ನಾವು ಅಮಾಸೆ ಅಷ್ಟೇ ಬರೋದು. ಯಾವಾಗ ಒಂದ್ಸಾರಿ ಸೈಡ್ ಬಂದ್ರೆ ಬಂದು ಹೋಗ್ತೀವಿ ಅಷ್ಟೇ, ಮತ್ತೆ ಬೇಗ ಬೇಗ ಏನ್ ಬರೋದಿಲ್ಲ. ಆದ್ರೂ ಭಕ್ತರಿಗೆ ಪ್ರಸಾದ ಸಿಕ್ಕರೇನೆ ಒಳ್ಳೇದಲ್ಲ ಅಂತ ನಮ್ಮದು ಅಭಿಪ್ರಾಯ. ಮತ್ತೇನೆ. ನಮ್ಮ ಹೆಸರು ಬಸಮ್ಮ. ಸೊ ಬಸಮ್ಮ ಅವರು ಚೆನ್ನಾಗಿ ಹೇಳ್ತಾ ಇದ್ರು, ಅಂದ್ರೆ ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ ಭಕ್ತರು, ಅಂತವರಿಗೆ ಪ್ರಸಾದದ ವ್ಯವಸ್ಥೆನ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಧುಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.